ನಾನು ಮತ್ತು ನನ್ನ ತಂಗಿ ರೆಡಿ ಆಗಿಬಿಟ್ಟು ನಮ್ಮ ಫ್ರೆಂಡ್ ಅದು ನಮ್ಮ ಆಫೀಸ್ ಕೊಲೀಗ್ ಸಿಸ್ಟರ್ದು ರಿಸೆಪ್ಷನ್ ಇದೆ, ಸೊ ಹೋಗ್ತಿದ್ದೀವಿ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಲಾಸ್ಟ್ ಸಾಟರ್ಡೇದು. ನಮ್ಮಮ್ಮ ಬಂದು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ರು. ನಾನು ಬಂದು ಬ್ಯಾಂಗ್ಳೂರಿಗೆ ಹೋಗ್ತಿದ್ದೆ. ಬ್ಯಾಂಗ್ಳೂರಿಗೆ ಏನಕ್ಕಂದರೆ ನಮ್ಮ ಆಫೀಸ್ ಕೊಲೀಗ್ ಸಿಸ್ಟರ್ದು ರಿಸೆಪ್ಷನ್ ಇತ್ತು, ಸೊ ಅಟೆಂಡ್ ಮಾಡೋಣ ಅಂದ್ಬಿಟ್ಟು ನಾನು ಹೋಗ್ತಿದ್ದೆ. ಇದು ಸಾಟರ್ಡೆ ನಾವು ಒಂದು 8:30ಗೆ ನಮ್ಮೂರಿಗೆ ಒಂದು ಬಸ್ ಬರುತ್ತೆ. ಆ ಬಸ್ ಹತ್ಕೊಂಡು ನಮ್ಮಮ್ಮ ಮತ್ತು ನಾನು ಇಬ್ಬರು ಮಂಡ್ಯಗೆ ಹೊರಟ್ವಿ. ನಮ್ಮಮ್ಮ ಮಂಡ್ಯದಿಂದ ಅವರು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋ ಬಸ್ಗೆ ಹೋದರು. ನಾನು ಬ್ಯಾಂಗ್ಳೂರು ಬಸ್ ಹತ್ಕೊಂಡೆ. ನನಗೆ ಸ್ವಲ್ಪ ಬ್ಯಾಂಗ್ಳೂರಲ್ಲೂ ಬೇರೆ ಕೆಲಸನೂ ಇತ್ತು, ಸೊ ಹಂಗಾಗಿ ನಾನು ಬೇಗನೆ ಬ್ಯಾಂಗ್ಳೂರಿಗೆ ನಾನ್ ಸ್ಟಾಪ್ ಬಸ್ ಹತ್ಕೊಂಡು 1.5 ಗಂಟೆಲೆಲ್ಲ ಕೆಂಗೇರಿಗೆ ಬಂದ್ವಿ. ಅಲ್ಲಿ ನಮ್ಮ ಅಕ್ಕವ್ರ ಮನೆ ಅಲ್ಲೇ ಕೆಂಗೇರಿ ನಿಯರೇ, ಸೊ ತುಂಬ ಬಿಸಿಲಿತ್ತು. ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ನಮ್ಮ ಅಕ್ಕವ್ರ ಮನೆಗೆ ನಾನು ರೀಚ್ ಆದೆ. ಆಮೇಲೆ ಅಲ್ಲೇ ನಮ್ಮ ಅಕ್ಕನ ಮನೆಯಲ್ಲೇ ಸ್ಫೂರ್ತಿನೂ ಅಲ್ಲೇ ಇದ್ಲು. ಇಬ್ಬರು ಜೊತೆಲೇ ಹೋಗೋಣ ಅಂದ್ಬಿಟ್ಟು ನಾನು ಅವಳನ್ನ ಅಲ್ಲೇ ಸ್ಟೇ ಆಗೋ ಅಂತ ಹೇಳಿದ್ದೆ. ಅವಳು ವಾರಕ್ಕೆ ಒಂದೇ ಸಲ ಆಫೀಸ್ಗೆ ಹೋಗೋದು, ಸೊ ಆಫೀಸ್ ಮುಗಿಸ್ಕೊಂಡು ಅಲ್ಲೇ ಕಾವ್ಯಕ್ಕವ್ರ ಮನೆಯಲ್ಲೇ ಇದ್ಲು. ನಾನು ಕಾವ್ಯಕ್ಕವ್ರ ಮನೆಗೆ ಹೋದಾಗ ಒಂದು ಮಧ್ಯಾಹ್ನ 3 ಗಂಟೆ ಇಲ್ಲ 3:15 ಈ ಥರ ಟೈಮ್ ಆಗಿತ್ತು. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಸ್ಫೂರ್ತಿ ನಾನೆಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಒಂದು 5:45 ಅಷ್ಟೊತ್ತಿಗೆಲ್ಲ ರೆಡಿ ಆಗಿದ್ವಿ. ಸ್ವಲ್ಪ ಇನ್ನೂ ಬೇಗನೆ ರೆಡಿ ಆಗಿದ್ವಿ, ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಳ್ಳೋಣ ಕೆಳಗಡೆ ಹೋಗ್ಬಿಟ್ಟು ಅಂದ್ಬಿಟ್ಟು. ಸೊ ನಂದು ಔಟ್ಫಿಟ್ಟು ಈ ಥರ ಇತ್ತು ರಿಸೆಪ್ಷನ್ನಿಗೆ. ಆಮೇಲೆ ರಿಸೆಪ್ಷನ್ ಇದ್ದಿದ್ದು ವಿಜಯನಗರಲ್ಲೇ, ಸೊ ಕೆಂಗೇರಿಯಿಂದ ವಿಜಯನಗರ ಹತ್ರನೇ ಆಗುತ್ತೆ ಅಂದ್ಬಿಟ್ಟು ನಾವು ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ನನ್ನ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿದೆ, ಅವ್ರು ಇನ್ನೂ ಸ್ವಲ್ಪ ಬರೋದು ಲೇಟ್ ಅಂತ ಹೇಳಿದ್ರು. ಸೊ ಹಂಗಾಗಿ ಇನ್ನೂ ಟೈಮ್ ಇದೆ ಅಲ್ವಾ, ಬಾ ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೆಯಿಂದ ಕೆಳಗಡೆ ಗ್ರೌಂಡ್ ಫ್ಲೋರಿಗೆ ಬಂದುಬಿಟ್ಟು ಈ ಥರ ಎಲ್ಲ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೊಗೋತಿದ್ವಿ. ಇವಾಗ ನಾನು ಮತ್ತು ನನ್ನ ತಂಗಿ ರೆಡಿ ಆಗಿಬಿಟ್ಟು ನಮ್ಮ ಫ್ರೆಂಡ್ ಅದು ನಮ್ಮ ಆಫೀಸ್ ಕೊಲೀಗ್ ಸಿಸ್ಟರ್ದು ರಿಸೆಪ್ಷನ್ ಇದೆ, ಸೊ ಹೋಗ್ತಿದ್ದೀವಿ. ನಮ್ಮ ಅಕ್ಕನ ಮನೆಯಿಂದ ಬಸ್ ಸ್ಟಾಪಿಗೆ ಒಂದು 200-250 ಮೀಟ್ರ್ ಆಗುತ್ತೆ. ಅಲ್ಲಿಂದ ನಡ್ಕೊಂಡು ಬಸ್ ಸ್ಟಾಪಿಗೆ ಹೋದ್ವಿ. ಬಸ್ ಸ್ಟಾಪಲ್ಲಿ ನಾವು ತುಂಬ ಹೊತ್ತೇನು ವೆಯ್ಟ್ ಮಾಡಲಿಲ್ಲ. ಒಂದು 10 ಮಿನಿಟ್ಸ್ಗೆ ವಿಜಯನಗರ ಬಸ್ ಸಿಕ್ತು. ಒಂದು 6 ಗಂಟೆಗೆ ನಾವು ಬಸ್ ಹತ್ಕೊಂಡ್ವಿ. ತುಂಬ ಏನು ಟ್ರಾಫಿಕ್ ಕೂಡ ಇರಲಿಲ್ಲ. ಸಾಟರ್ಡೆ ತುಂಬ ಟ್ರಾಫಿಕ್ ಇರುತ್ತಂತ ಅಂದ್ಕೊಂಡಿದ್ವಿ. ಒಂದು 30 ಮಿನಿಟ್ಸಲ್ಲೆಲ್ಲ ನಾವು ವಿಜಯನಗರ್ಗೆ ರೀಚ್ ಆದ್ವಿ. ಅಷ್ಟೊಂದೆಲ್ಲ ಟ್ರಾಫಿಕ್ ಏನು ಇರಲಿಲ್ಲ. ನಾವು ವಿಜಯನಗರಲ್ಲಿ ಯಾವುದೋ ಬೇರೆ ಸ್ಟಾಪಲ್ಲೇ ಇಳ್ಕೊಬಿಟ್ಟಿದ್ವಿ. ಇಲ್ಲಿ ಫುಡ್ ಸ್ಟ್ರೀಟ್ ಇದೆಯಲ್ಲ, ಅದ್ರದ್ದು ಹಿಂದೆ ಒಂದು ರೋಡ್ ಇದೆ, ಆ ಸ್ಟಾಪಲ್ಲಿ ಇಳ್ಕೊಬಿಟ್ಟಿದ್ವಿ. ಇನ್ನು ಮುಂದೆ ಹೋಗಿ ಇಳ್ಕೊಂಡಿದ್ರೆ ನಮಗೆ ಬಸ್ ಸ್ಟಾಪ್ ಹತ್ರನೇ ಅದು ಕನ್ವೆನ್ಷನಲ್ ಹಾಲ್ ಇತ್ತು. ನಾವು ಬೇರೆ ಕಡೆ ಇಳ್ಕೊಬಿಟ್ಟಿದ್ವಿ, ಬಟ್ ಅಷ್ಟೊಂದೇನು ದೂರ ಆಗಲಿಲ್ಲ, ಒಂದು ಅರ್ಧ ಕಿಲೋಮೀಟರ್ ಆಯ್ತು ಅಷ್ಟೇ. ಸೊ ಲೊಕೇಶನ್ ಸೆಂಡ್ ಮಾಡಿದ್ರಲ್ವ, ಲೊಕೇಶನ್ ಹಾಕ್ಕೊಂಡು ಹಂಗೆ ವಾಕಬಲ್ ಡಿಸ್ಟೆನ್ಸೇ ಇತ್ತು. ಸೊ ವಿಜಯನಗರ್ ಫುಡ್ ಸ್ಟ್ರೀಟ್ ನೋಡಿಕೊಂಡು ಅದೇ ರೋಡಲ್ಲಿ ಸ್ವಲ್ಪ ಮುಂದೆ ಬಂದ್ವಿ. ಅವಾಗ ಗೊತ್ತಾಯ್ತು ನಮಗೆ ನಾವು ಇಲ್ಲಿ ಇಳ್ಕೊಬೇಕಿತ್ತು, ಇದು ಮೇನ್ ಬಸ್ ಸ್ಟಾಪ್ ಅಂದ್ಕೊಂಡು. ಸರಿ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಇನ್ನೂ ಬಸ್ ಸ್ಟ್ಯಾಂಡಿಂದ ಒಂದು 100 ಮೀಟರ್ ಹೋದ್ವಿ. ಅಲ್ಲೇ ನಮಗೆ ಕನ್ವೆನ್ಷನಲ್ ಹಾಲ್ ಸಿಕ್ತು. ಆಮೇಲೆ ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿದೆ. ಅವನು ಮೇಲ್ಗಡೆಯಿಂದ ಪಾಪ ಕೆಳಗಡೆ ಬಂದ. ಇವ್ರ ತಂಗಿದೇನೆ ರಿಸೆಪ್ಷನ್ ಇದ್ದಿದ್ದು. ಆಮೇಲೆ ತಿಲಕ್ ಬಂದ. ಒಂದು 10 ಮಿನಿಟ್ಸ್ ಆದಮೇಲೆ ನಾನು ತಿಲಕ್ ಮತ್ತು ನನ್ನ ತಂಗಿ ಎಲ್ಲ ಜೊತೆಯಲ್ಲೇ ಹೋದ್ವಿ ಹಾಲಿಗೆ. ಇನ್ನು ಸಿಂಧು, ಮೋನಿಕಾ ಅವ್ರ್ಯಾರು ಬಂದಿರಲಿಲ್ಲ. ಸೊ ಒಂದು ವೆಲ್ಕಮ್ ಡ್ರಿಂಕ್ ಕೊಟ್ಟರು, ಕುಡಿದ್ಬಿಟ್ಟು ಈ ಥರ ಎಲ್ಲ ಮಾತಾಡಿಕೊಂಡು ಕೂತಿದ್ವಿ. ಇಲ್ಲಿ ನಾನು ತಿಲಕ್ಗೆ ಹಾಯ್ ಮಾಡಂತ ಹೇಳ್ತಿದ್ದೀನಿ, ಅವನು ಹಾಯ್ ಮಾಡ್ದ. ಆಮೇಲೆ ನನ್ನ ಚಾನಲ್ ಬಗ್ಗೆ ಏನಾದರೂ ಹೇಳಂತ ಹೇಳಿದೆ. ಸೊ ಎಲ್ಲರೂ ಬರಲಿ ಆಮೇಲೆ ಹೇಳ್ತೀನಿ ಅಂದ್ಬಿಟ್ಟು ಕಾಮಿಡಿ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ ಸಿಂಧು, ಮೋನಿಕಾ ಮತ್ತು ಮೋನಿಕಾ ತಂಗಿ ಬಂದರು. ಇವಾಗ ಹಾಯ್ ಮಾಡಿದ್ದು ಸಿಂಧು. ಆಮೇಲೆ ಸಿಂಧು ಮತ್ತು ತಿಲಕ್ ಅವಾಗವಾಗ ಸುಮ್ಮನೆ ತಮಾಷೆಗೆ ಜಗಳ ಮಾಡ್ತಿರ್ತಾರೆ. ನಾನು ಮತ್ತು ಮೋನಿಕಾ ಅವರಿಬ್ಬರನ್ನ ರೇಗಿಸ್ತಿರ್ತೀವಿ ಅವಾಗವಾಗ. ಇವಾಗ ಹಾಯ್ ಮಾಡ್ತಿರೋದು ಮೋನಿಕಾ. ಇಲ್ಲಿ ನನ್ನ ತಂಗಿ ಮತ್ತು ಮೋನಿಕಾ ತಂಗಿ ಬಂದಿದ್ದರು. ಇಲ್ಲಿ ವಿಡಿಯೋ ಮಾಡ್ತಿರೋದೇ ಮೋನಿಕಾ ತಂಗಿ. ಆಮೇಲೆ ನಾವು ತಿಲಕ್ನ ಬಾ ಜಾಯ್ನ್ ಆಗಂತ ಕರೆದ್ವಿ. ಆ್ಯಂಡ್ ನಾವು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ. ಬಟ್ ಫಂಕ್ಷನ್ನ ಹತ್ತತ್ರ ಎಂಡ್ ಆಗೋ ಟೈಮ್ವರೆಗೂ ನಮ್ಮದು ಫೋಟೋಶೂಟ್ ಮುಗಿಲಿಲ್ಲ. ಇಲ್ಲಿ ಮೋನಿಕಾದು ಹೊಸ ಮೊಬೈಲು
ಫೋಟೋಸ್ ಬೇರೆ ಎಲ್ರದ್ದು ಚೆನ್ನಾಗಿ ಬರ್ತಿತ್ತು. ಹಂಗಾಗಿ ಎಲ್ಲರೂ ಗ್ರೂಪ್ ಫೋಟೋಸು, ಸಿಂಗಲ್ ಫೋಟೋಸು, ವೀಡಿಯೋಸು ಮಾಡ್ಕೊಂಡು ನಿಂತ್ಕೊಂಡ್ವಿ. ಆಮೇಲೆ ಸರಿ ಹೊಟ್ಟೆ ಹಸಿತಿದೆ ಅಂದ್ಬಿಟ್ಟು ಊಟಕ್ಕೆ ಹೋಗೋಣ, ಊಟಕ್ಕಿಂತ ಮುಂಚೆ ಗಿಫ್ಟ್ ಕೊಟ್ಬಿಡೋಣ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಪವನ್ ಅಂದರೆ ನಮ್ಮ ಫ್ರೆಂಡ್ ಅವ್ರ ಅಪ್ಪ ಅಮ್ಮನ ಮಾತಾಡಿಸ್ಕೊಂಡು ಅವರು ನಮಗೆ ಅಂದರೆ ಅರಿಶಿನ ಕುಂಕುಮ ಹೂವು ಎಲ್ಲ ಕೊಟ್ಟರು. ಅದನ್ನು ತಗೊಂಡು ನಾವು ಕೆಳಗಡೆ ಊಟಕ್ಕಂತ ಬಂದ್ವಿ. ನಾವು ಊಟಕ್ಕೆ ಬಂದು ಒಂದು 15 ಮಿನಿಟ್ಸೇ ವೆಯ್ಟ್ ಮಾಡಿದ್ವಿ. ಆಮೇಲೆ ವೆಯ್ಟ್ ಮಾಡ್ತಿದ್ವಿ, ಇಲ್ಲೇ ಸೋಫಾ ಹತ್ರ ಕೂತ್ಕೊಂಡು. ಹುಡುಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿತ್ತು, ಅಲ್ಲಿ ಸಾಂಗ್ ಹಾಕಿದ್ರು. ಸೊ ಆ ಹುಡುಗಿದು ಒಂದು ವಿಡಿಯೋ ಹಂಗೆ ಸುಮ್ಮನೆ ಮಾಡಿಕೊಂಡೆ. ಆಮೇಲೆ ಒಂದು ರೋ ಖಾಲಿ ಆಯಿತು. ಆಮೇಲೆ ಎಲ್ಲರ ಜೊತೆಯಲ್ಲೇ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮಾಡಿಕೊಂಡು ಮತ್ತೆ ನಮ್ಮ ಫ್ರೆಂಡಿಗೆ ಬಾಯ್ ಹೇಳಿ ಒಬ್ಬೊಬ್ಬರಾಗಿ ಆಟೋ ಬುಕ್ ಮಾಡಿಕೊಂಡು ಹೊರಟ್ರು. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೇಮ್ ನಮ್ಮ ಸೈಡೆಲ್ಲ ಮದುವೆಲಿ ಏನು ಊಟ ಮಾಡಿಸ್ತೀವಿ ಆ ಥರ ವೆಜ್ ಊಟ ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ನಮ್ಮ ಫ್ರೆಂಡಿಗೆ ಬಾಯ್ ಹೇಳ್ಬಿಟ್ಟು ಕೆಳಗಡೆ ಬಂದ್ವಿ. ಕೆಳಗಡೆ ಬಂದು ಇಲ್ಲಿ ಮೋನಿಕಾ ಅವರು ಹೆಬ್ಬಾಳು ಸ್ವಲ್ಪ ದೂರ ಇಲ್ಲಿಂದ. ಸೊ ಅವರೆಲ್ಲ ಆಟೋ ಬುಕ್ ಮಾಡ್ತಿದ್ರು. ಸಿಂಧು ಮತ್ತು ಮೋನಿಕಾ ಅದು ಆಟೋ ಬುಕ್ ಆಯಿತು. ಅವರಿಬ್ಬರು ಆಟೋದಲ್ಲಿ ಹೊರಟ್ರು. ನಾನು ಮತ್ತು ನನ್ನ ತಂಗಿ ಇಲ್ಲೇ ನಿಯರ್ ಅಲ್ವಾ, ಬಸ್ಸಲ್ಲಿ ಹೋದ್ರಾಯ್ತು ಅಂದ್ಬಿಟ್ಟು ಒಂದು 10 o'clock ಆಗಿತ್ತು. ಅಲ್ಲೇ ಬಸ್ ಸ್ಟ್ಯಾಂಡಿಗೆ ಹೋದ್ವಿ ನಾನು ಮತ್ತು ನನ್ನ ತಂಗಿ. ಬಸ್ ಹತ್ಸಕ್ಕಂತ ನಮ್ಮ ಫ್ರೆಂಡ್ ತಿಲಕ್ ಬಂದಿದ್ದ. ಸೊ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಆಮೇಲೆ ಬಸ್ ಬಂತು. ಬಸ್ ಹತ್ಕೊಂಡು ಮನೆಗೆ ಬಂದ್ವಿ. ಒಂದು 11, 10:45 ಈ ಥರ ಆಗಿತ್ತು. ಆ್ಯಂಡ್ ಆಮೇಲೆ ನಿದ್ದೆ ಮಾಡಿ ಬೆಳಿಗ್ಗೆ ಮತ್ತೆ ಎದ್ದು ತಿಂಡಿ ತಿಂದು ಫ್ರೆಶ್ ಅಪ್ ಆಗಿ, ಭಾನುವಾರ ನಮ್ಮ ಅಕ್ಕ ಅವ್ರದ್ದು ರಿಲೇಟಿವ್ದು ಒಂದು ಬೀಗರೂಟ ಇತ್ತು. ಸೊ ಎಲ್ಲ ಅಲ್ಲಿಗೆ ಹೋಗೋಕ್ಕಂತ ರೆಡಿ ಆಗಿದ್ದರು. ರೆಡಿ ಆಗಿ ಮತ್ತೆಲ್ಲ ಕೆಳಗಡೆ ಬಂದ್ವಿ. ನಾನು ಆಲ್ಮೋಸ್ಟು ಬ್ಯಾಂಗ್ಳೂರು ಬಂದರೆ ಸ್ವಲ್ಪ ಶಾಪಿಂಗ್ಗೆ ಹೋಗೋಣ ಅಂತ ಅನ್ನಿಸ್ತಿರುತ್ತೆ. ಹಂಗಾಗಿ ಎಲ್ಲಿಗಾದರೂ ಹೋಗ್ತಿದ್ದೆ. ಬಟ್ ಈ ಸಲ ನಾನು ಎಲ್ಲಿಗೂ ಹೋಗಲಿಲ್ಲ. ರಿಸೆಪ್ಷನ್ ಮುಗಿಸ್ಕೊಂಡು ಬೀಗರೂಟ ಮುಗಿಸ್ಕೊಂಡು ಡೈರೆಕ್ಟ್ ಊರಿಗೆ ಬಂದುಬಿಟ್ಟೆ. ಸೊ ಇಲ್ಲಿಂದ ಕೆಂಗೇರಿಯಿಂದ ಬೀಗರೂಟ ಇದ್ದಿದ್ದು ಜಾಲಹಳ್ಳಿ ಕ್ರಾಸಲ್ಲಿ. ಸೊ ಬೀಗರೂಟಕ್ಕೆ ಹೋದ್ವಿ. ಅಲ್ಲಿ ಹೋಗಿ ಒಂದು ಫೋಟೋಸ್ ತೆಗೆಸ್ಕೊಂಡು ಬೀಗರೂಟದ್ದು ಊಟ ಮಾಡಿಕೊಂಡು ಮತ್ತು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಮನೆಗೆ ನಾವು 4 o'clockಗೆ ಬಂದ್ವಿ. ಆಮೇಲೆ ನಮ್ಮ ಆಫೀಸ್ ಸೀನಿಯರ್ ಒಬ್ಬರು ಇಲ್ಲೇ ನಿಯರ್ ಕೆಂಗೇರಿನಲ್ಲೇ ಇರೋದು. ಸೊ ಅವರು ಬಂದಿದ್ದರು. ಅವ್ರನ್ನ ಮೀಟ್ ಮಾಡಿಕೊಂಡು ಅವರು ಮನೆಗೆ ಅಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ತಿದ್ರು. ಅವ್ರ ಜೊತೆ ನಾವು ಹೋಗಿದ್ವಿ. ಅಲ್ಲೇ ಪಕ್ಕದಲ್ಲೇ ಅಂದರೆ ಮನೆಯಿಂದ ಒಂದು 250 ಮೀಟರಲ್ಲೇ ಈ ಶಾಪ್ ಇತ್ತು. ಶಾಪಲ್ಲಿ ಅವರು ನಮ್ಮ ಸೀನಿಯರು ಏನೇನೋ ಪರ್ಚೇಸ್ ಮಾಡ್ತಿದ್ರು ಮನೆಗಂತ. ನಾವು ಅವ್ರ ಜೊತೆ ಹೋಗಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಅವ್ರನ್ನ ಮೀಟ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಮತ್ತು ನೈಟ್ ಊಟ ಮುಗಿಸಿ ಮಲಗಿದ್ದು. ಬೆಳಗ್ಗೆ ನಾನು ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಊರ ಕಡೆ ಬಂದೆ. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.